ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಧನುಸ್ಸು ರಾಶಿಯವರಿಗೆ ವರ್ಷಗಳಿಂದ ಅರ್ಧಕ್ಕೆ ನಿಂತು ಹೋದ ನಿಮ್ಮ ಕನಸಿನ ಕೆಲಸಗಳಿಗೆ ಈ 2026ರಲ್ಲಿ ಮರುಜೀವ ಬರಲಿದೆಯಾ? ಜಾತಕದಲ್ಲಿ ಗುರು 8ನೇ ಮನೆಯಿಂದ 9ನೇ ಮನೆಗೆ ಬರುವುದರಿಂದ ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ಶಾಶ್ವತವಾಗಿ ತೆರೆಯುತ್ತಾ, ಶನಿ 4ನೇ ಮನೆಯಲ್ಲಿ ಇದ್ದರೂ ಕೂಡ ಅರ್ಧಾಷ್ಟಮ ಶನಿ, ನೀವು ಈ ವರ್ಷ ಕೋಟ್ಯಾಧಿಪತಿ ಆಗುವ ಆ ಒಂದು ಸೀಕ್ರೆಟ್ ಏನು? ಸಂಕ್ರಾಂತಿ ನಂತರ ನಿಮ್ಮ ಶತ್ರುಗಳೇ ನಿಮಗೆ ಸಹಾಯ ಮಾಡಲು ಬರುವ ಆ ಅನಿರೀಕ್ಷಿತ ತಿರುವು ಯಾವುದು? ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂಥ ಗುರು ಜೂನ್ವರೆಗೆ 8ನೇ ಮನೆಯಲ್ಲಿ ಇದ್ದರೂ ಜೂನ್ ನಂತರ 9ನೇ ಮನೆಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಪ್ರವೇಶವನ್ನು ಮಾಡುತ್ತಿದ್ದಾನೆ. ಇದು ನಿಮ್ಮ ಬದುಕಿನ 80% ರಷ್ಟು ಸಮಸ್ಯೆಗಳನ್ನ ಬಗೆಹರಿಸಲಿದೆ. ಶನಿ 4ನೇ ಮನೆಯಲ್ಲಿದ್ದು ಅಡೆತಡೆಗಳು ನೀಡಲು ಪ್ರಯತ್ನಿಸಿದರೂ ಕೂಡ ಗುರುವಿನ ಬಲ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ರಾಹು 3ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ವೃತ್ತಿಯಲ್ಲಿ ದುಪ್ಪಟ್ಟಾಗಲಿದೆ. ಅದೃಷ್ಟದ ಒಂದು ವಿಚಾರ ನೋಡೋದಾದ್ರೆ, ಧನುಸ್ಸು ರಾಶಿಯವರಿಗೆ ಈ ವರ್ಷ ವಿದೇಶಿ ಪ್ರಯಾಣ, ಹೊಸ ಉದ್ಯಮ ಆರಂಭ ಅಥವಾ ನಿಂತು ಹೋದ ಮನೆ ನಿರ್ಮಾಣ ಕಾರ್ಯಗಳು ವೇಗವಾಗಿ ಪೂರ್ಣಗೊಳ್ಳಲಿವೆ. ಯಾರು ನಿಮ್ಮ ಸಾಮರ್ಥ್ಯವನ್ನು ಅನುಮಾನಿಸಿದ್ದರೂ ಕೂಡ ಅವರೇ ನಿಮ್ಮ ಯಶಸ್ಸು ನೋಡಿ ಬೆರಗಾಗುತ್ತಾರೆ. ಹಣದ ಹರಿವು ಹೆಚ್ಚಾಗುತ್ತದೆ. ಪರಿಶೀಲಿಸುವಾಗ, ನಿಮ್ಮ ಆಸ್ತಿ ವಿಚಾರದಲ್ಲಿ ದಾಖಲೆಗಳನ್ನು ಪರಿಶೀಲಿಸುವಾಗ ಎಚ್ಚರವಾಗಿರಿ. ನಿಮಗಿದ್ದ ಕೋರ್ಟ್ ಕಚೇರಿ ಅಲೆದಾಟಗಳಿಗೆ ಈ ಒಂದು ವರ್ಷ ನಿಮಗೆ ಉತ್ತಮವಾಗಿ ಒಳ್ಳೆಯ ಫಲಗಳು ಸಿಗಲಿದೆ. ಇನ್ನು ನಿಮ್ಮ ಅದೃಷ್ಟದ ವೇಗ ಹೆಚ್ಚಿಸಲು ಈ ಒಂದು ಸಣ್ಣ ಕೆಲಸ ಮಾಡಿ. ಪ್ರತಿ ಗುರುವಾರ ಸಾಯಿಬಾಬಾ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಸಿಹಿ ಪ್ರಸಾದ ಹಂಚಿ, ಪ್ರತಿ ಶನಿವಾರ ಆಂಜನೇಯನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಸಿಂಧೂರ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪ ಮಾಡಿ. ಇನ್ನು ವೀಕ್ಷಕರೇ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಜಾತಕದ ವೈಯಕ್ತಿಕ ಜಾತಕದ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.